ಬಿಜೆಪಿ ಹಾಗೂ ಜೆಡಿಎಸ್ ಈಗಾಗಲೇ ಮೈತ್ರಿ ಮಾಡ್ಕೊಂಡಾಯಿತು. ಆದರೆ ಮೈತ್ರಿ ಅದು ಯಾಕೋ ಸಮನ್ವಯದಿಂದ ಸಾಗ್ತಾ ಇಲ್ಲ. ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಏರ್ಪೇರ್ಗಳು ಈ ಒಂದು ಮೈತ್ರಿಯಲ್ಲಿ ಕಾಣಸಿಗ್ತಾ ಇದೆ. ಇದ್ರ ಜೊತೆಗೆ ಈ ಒಂದು ಅಸಮಾಧಾನಕ್ಕೆ ಕಾರಣ ಏನು ಅನ್ನುವಂಥ ಇನ್ಸೈಡ್ ಮಾಹಿತಿನ ಟಿವಿ9 ಈಗಾಗಲೇ ಕಲೆ ಹಾಕಿದೆ. ಒಂದು ಕಡೆಗೆ ಈಗಾಗಲೇ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ 20ಕ್ಕೂ ಹೆಚ್ಚು ಟಿಕೆಟನ್ನು ಬಿಜೆಪಿ ಅನೌನ್ಸ್ ಮಾಡ್ತು. ಆದರೆ ಎಲ್ಲೂ ಕೂಡ ಅದರಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕಡೆ, ಜೆಡಿಎಸ್ ಪ್ರಾಬಲ್ಯ ಇರುವಂಥ ಕಡೆಗೆ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥ ಕೊರಗು ಜೆಡಿಎಸ್ನವ್ರದ್ದು. ಅದ್ರ ಜೊತೆಗೆ ಬಿಜೆಪಿಯವರು ಜೆಡಿಎಸ್ ನಾಯಕರು ನೀವು ಮಾತೆತ್ತರೆ ದೆಹಲಿಗೆ ಹೋಗ್ತೀರಿ, ಅಲ್ಲೇ ನಾಯಕರ ಜೊತೆಗೆ ಮಾತಾಡ್ತೀರಿ, ನಮ್ಮ ಜೊತೆಗೆ ವಿಶ್ವಾಸದಿಂದ ಮಾತಾಡಲ್ಲ, ನಾವೇನು ಮಾಡೋಣ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬಿಜೆಪಿ ಹಾಗೂ ಜೆಡಿಎಸ್ ಮನೆಯಲ್ಲಿ ಅಸಮಾಧಾನಕ್ಕೆ ಕಾರಣ ಏನು? ಇನ್ಸೈಡ್ ಸ್ಟೋರಿನ ನೋಡೋಣ ಬನ್ನಿ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕು, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? 22nd ವರೆಗೂ ಯಾವುದು ಫೈನಲೈಸ್ ಆಗಲ್ಲ. 100ಕ್ಕೆ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಮೇಲ್ಮಾತಿಗೆ ಕೈ ಜೋಡಿಸಿದ್ರು, ಒಳಗೊಳಗೆ ಎಲ್ಲವೂ ಸರಿಯಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಹೊಂದಾಣಿಕೆ ಕಂಡು ಬರ್ತಾನೆ ಇಲ್ಲ. ಟಿಕೆಟ್ ಹಂಚಿಕೆಯಲ್ಲಿ ವಿಳಂಬ ಧೋರಣೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಚುನಾವಣಾ ಸಭೆಗಳಲ್ಲಿ ಭಾಗವಹಿಸದಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಪ್ರಮುಖರಿಗೆ ಸೂಚಿಸಿದ್ದಾರಂತೆ. ಹೀಗಾಗಿಯೇ ರಾಜಾಜಿನಗರದಲ್ಲಿ ನಿಗದಿಯಾಗಿದ್ದ ಚುನಾವಣಾ ಸಭೆ ರದ್ದು ಮಾಡಲಾಗಿದೆ. ತುಮಕೂರಿನಲ್ಲಿ 4.5ರಷ್ಟು ಜೆಡಿಎಸ್ಗೆ ಮತ ಬ್ಯಾಂಕ್ ಇದೆ. ಆದರೆ ಅಭ್ಯರ್ಥಿ ಘೋಷಣೆ ವೇಳೆ ಚರ್ಚೆ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ತುಮಕೂರು ಬಿಜೆಪಿ ನಾಯಕರ ಭೇಟಿಗೂ ಎಚ್ಡಿಕೆ ನಿರಾಸಕ್ತಿ ತೋರಿಸಿದ್ದಾರೆ. ಕಳೆದ ವಾರ ಶಾಸಕ ಮುನಿರತ್ನ ಭೇಟಿ ಮಾಡಿದ್ದ ವೇಳೆ ಬಿಜೆಪಿ ನಾಯಕರ ಧೋರಣೆ ಬಗ್ಗೆ ಎಚ್ಡಿಕೆ ಆರೋಪಗಳ ಮಳೆ ಸುರಿಸಿದ್ದಾರೆ ಎನ್ನಲಾಗಿದೆ. ಎಲ್ಲ ದೆಹಲಿ ನಾಯಕರು ತೀರ್ಮಾನ ಮಾಡುತ್ತಾರೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಇಲ್ಲೇ ಇದ್ರೂ ಪ್ರಚಾರದ ಬಗ್ಗೆ ಬಂದು ಚರ್ಚಿಸಿಲ್ಲ. ಎಲ್ಲದಕ್ಕೂ ನಾವೇ ಅವರ ಬಳಿ ಹೋಗಬೇಕಾ ಎಂದು ಎಚ್ಡಿಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ದೋಸ್ತಿ ನಡುವೆ ಕ್ಷೇತ್ರ ಹಂಚಿಕೆ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೀಟು ಹಂಚಿಕೆ ವಿಷಯವಾಗಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತವಾದ ಬಗ್ಗೆ ಟಿವಿ9ಗೆ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಜೆಡಿಎಸ್ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಮೂಗು ತೂರಿಸುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪಾಲಿನ ಕ್ಷೇತ್ರಗಳಿಗೆ ನಾವು ಮೂಗು ತೂರಿಸಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ವೇಳೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಚಾಮರಾಜನಗರ, ಮೈಸೂರು, ತುಮಕೂರಿನಲ್ಲಿ ಏಕಪಕ್ಷೀಯ ನಿರ್ಧಾರ ಮಾಡಿದೆ. ಜೆಡಿಎಸ್ ಕೋಟಾದಡಿ ಡಾಕ್ಟರ್ ಮಂಜುನಾಥ್ ಸೇರಿಸುವಂತೆ ಬೇಡಿಕೆ ಇಟ್ಟಿದ್ರು ಅಂತ ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಜೆಡಿಎಸ್ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದರು. ಜೆಡಿಎಸ್ ಬೇಸರವಾದ ಬಗ್ಗೆ ವರಿಷ್ಠರ ಬಳಿ ಬಿಜೆಪಿ ನಾಯಕರು ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ಅಂತ ಕುಮಾರಸ್ವಾಮಿ ಆರೋಪದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ತಮ್ಮದೇ ರೀತಿಯಲ್ಲಿ ತಮ್ಮ ಹೈಕಮಾಂಡ್ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಳ್ಳುವಾಗ ರಾಜ್ಯ ನಾಯಕರನ್ನ ಸಂಪರ್ಕಿಸಿರಲಿಲ್ಲ. ಇದನ್ನೇ ಈಗ ರಾಜ್ಯ ಬಿಜೆಪಿ ನಾಯಕರು ದಳಪತಿಗಳಿಗೆ ಕಾರಣವಾಗಿ ಕೊಡ್ತಿದ್ದಾರೆ. ಅದೇನಂದ್ರೆ ಕುಮಾರಸ್ವಾಮಿ ರಾಜ್ಯ ನಾಯಕರ ಜೊತೆ ಸೂಕ್ತ ಮಾತುಕತೆ ನಡೆಸಿಲ್ಲ. ಟಿಕೆಟ್ ಅಂತಿಮಗೊಳಿಸುವ ಸಂಬಂಧ ಸ್ಥಳೀಯವಾಗಿ ಚರ್ಚೆ ಮಾಡಿಲ್ಲ. ಎಲ್ಲ ನೇರವಾಗಿ ದೆಹಲಿ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ದೆಹಲಿ ನಾಯಕರಿಂದಲೂ ನಮಗೆ ಯಾವುದೇ ಸೂಚನೆ ಬಂದಿಲ್ಲ. ಹೀಗಾಗಿ ನಾವೇನು ಮಾಡೋಣ ಅಂತ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ಇನ್ನು ಮೋದಿ ರ್ಯಾಲಿ ಆಮಂತ್ರಣ ವಿಷಯದಲ್ಲೂ ನಮ್ಮ ತೀರ್ಮಾನವಲ್ಲ ಅಂತ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ರಾಜ್ಯ ಬಿಜೆಪಿಗರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಸಮಸ್ಯೆ ಇತ್ಯರ್ಥ ಮಾಡುವ ಭರವಸೆಯನ್ನ ಬಿಜೆಪಿ ಹೈಕಮಾಂಡ್ ನೀಡಿದೆ. ಮಂಡ್ಯ ಕ್ಷೇತ್ರದ ವಿಚಾರ ದಿನದಿಂದ ದಿನಕ್ಕೆ ಕುತೂಹಲ ಪಡೆದುಕೊಳ್ಳುತ್ತಿದೆ. ಮಂಡ್ಯ ಸೀಟು ಜೆಡಿಎಸ್ಗೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಸೀಟು ಫೈನಲ್ ಆಗಿಲ್ಲ, ನಾನು ಮಂಡ್ಯ ಬಿಟ್ಟು ಬೇರೆಲ್ಲೂ ರಾಜಕೀಯ ಮಾಡಲ್ಲ ಅಂತ ಸುಮಲತಾ ಹೇಳಿದ್ದಾರೆ. ಹೀಗಾಗಿ ಮಂಡ್ಯ ಜೆಡಿಎಸ್ಗ ಬಿಜೆಪಿಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಮಧ್ಯೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನೇ ನಾನೇ ಚುನಾವಣೆಯ ನೇತೃತ್ವ ವಹಿಸುತ್ತೇನೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಪುಟ್ಟರಾಜು ಹೇಳಿದ್ದಾರೆ. ಈತ ಮಾಜಿ ಸಚಿವ ಅಶ್ವತ್ಥ ನಾರಾಯಣ ಮಂಡ್ಯವನ್ನ ಮೈತ್ರಿ ಪಕ್ಷದಿಂದ ಗೆಲ್ಲುತ್ತೇವೆ, ಅಭ್ಯರ್ಥಿ ಪರ ಸಂಸದೆ ಸುಮಲತಾ ಕೆಲಸ ಮಾಡುತ್ತಾರೆ ಎನ್ನುವ ಮೂಲಕ ಟಿಕೆಟ್ ಜೆಡಿಎಸ್ಗೆ ಎಂಬ ಸುಳಿವು ನೀಡಿದ್ದಾರೆ. 100ಕ್ಕೆ 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು.
ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೊತೇವೆ. ಸುಮಲತಾ ಅವರು ಸಹ ನಾನೆಲ್ಲ ಸಹಕಾರ ಕೊಡ್ತೀನಿ, ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಾರೆ. ಯಾರು ಪಕ್ಷಕ್ಕೆ ಯಾವ ಸೀಟನ್ನು ಕೊಡ್ತಾರೆ ಅಂತ ನಿಶ್ಚಯ ಆದಮೇಲೆ ಅದ್ರ ಪ್ರಕಾರದಲ್ಲಿ ಯಾರು ಅಭ್ಯರ್ಥಿ ಕಣಕ್ಕಿಳಿತಾರೋ ಸುಮಲತಾ ಅವರಾಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಸಹಕಾರ ಕೊಟ್ಟು ಚುನಾವಣೆ ಮಾಡೋಂಥದ್ದಾಗುತ್ತೆ. ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಮಂಡ್ಯನೂ ನಮ್ಮ ಮೈತ್ರಿ ಪಕ್ಷದಿಂದ ನಾವು ಗೆಲ್ಲುವಂಥದ್ದಾಗುತ್ತೆ. ಬ್ಯೂರೋ ರಿಪೋರ್ಟ್, TV9